ಸರ್, ಏನಂತ ಅರ್ಥನೇ ಆಗ್ತಾ ಇಲ್ಲ. ಸಂದೀಪನ ಬಗ್ಗೆ ಮಾಹಿತಿನೇ ಸಿಗ್ತಾ ಇಲ್ಲ. ಆ ದಿನ ನನ್ನ ಮಾತು ಎಲ್ಲಿ ಕೇಳಿದ್ರಿ? ನಿಮ್ಗೆ ನಿಮ್ಮ ಹಠನೇ ಮುಖ್ಯ ಆಯ್ತು. ಸರ್ ನಮಸ್ತೆ. ನಮಸ್ತೆ. ಕತ್ಲೆಕೋಣೆ ನದಿ ಹತ್ರ ಒಂದು ಡೆಡ್ ಬಾಡಿ ಸಿಕ್ಕಿದೆ. ನಿಮ್ಮ ಹುಡುಗ ಒಬ್ಬ ಮಿಸ್ ಆಗಿದ್ದಾನೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ರಿ ಅಲ್ವಾ? ಹೌದು. ನೀವು ಬಂದ್ರೆ ಡೆಡ್ ಬಾಡಿನ ಐಡೆಂಟಿಫೈ ಮಾಡಬಹುದು. ಕಾನ್ಸ್ಟೇಬಲ್, ಬಾಡಿನ ಪೋಸ್ಟ್ಮಾರ್ಟಮ್ ಕಳಿಸಿ. ಈ ಹುಡುಗಿ ಯಾರು? ಸರ್, ನನ್ಗೆ ಯಾಕೋ ಇದು ಕೊಲೆ ತರ ಕಾಣ್ತಾ ಇದೆ. ಒಬ್ಬ ನಿಷ್ಠಾವಂತ ಪತ್ರಕರ್ತ ಹೇಗೆ ರಕ್ತದ ಮಡ್ಲಲ್ಲಿ ಮಲಗಿದ್ದ ನೋಡಿ. ಪೆನ್ ಹಿಡ್ದ ನಮ್ಮ ರಕ್ತ ಚೆಲ್ಲಬೇಕಾ ಸರ್? ಇದ್ಯಾವ ಸೀಮೆ ನ್ಯಾಯ ಸರ್? ಡೋಂಟ್ ವರಿ ಮಿಸ್ಟರ್ ದೇಶ್ ರಾವ್, ಕೊಲೆಗಾರ ಯಾರೇ ಇರಲಿ ನಾವು ಪತ್ತೆ ಹಚ್ತೀವಿ. ನೀವು ವರದಿಗಾರ ಹೌದು, ಆದರೆ ನಿಮ್ಮ ಜೀವದ ಹಂಗು ತೊರೆದು ಈ ಕೆಲಸ ಮಾಡೋದ್ರಲ್ಲಿ ಏನು ಪ್ರಯೋಜನ ಇಲ್ಲ. ಆದಷ್ಟು ಬೇಗ ನಾವು ಪತ್ತೆ ಹಚ್ತೀವಿ. ನೀವು ಯಾರು ಕೂಡ ಕತ್ಲೆಕೋಣೆ ಎಸ್ಟೇಟ್ ಹತ್ರ ಬರಕ್ಕೆ ಹೋಗಬೇಡಿ. ಕೊಲೆಗಾರನ ಹಿಡಿಯೋ ತನಕ ಕತ್ಲೆಕೋಣೆ ಗೇಟ್ನ ಮುಚ್ಚಲಾಗುತ್ತೆ. ಆದರೆ ನಮಗೆ ಸ್ವಲ್ಪ ಕಾಲಾವಕಾಶ ಬೇಕು. ನೀವು ಏನು ಮಾಡ್ತಿರೋ ನನಗೆ ಗೊತ್ತಿಲ್ಲ ಸರ್. ಆದಷ್ಟು ಬೇಗ ಕೊಲೆಗಾರನ ಕಂಡುಹಿಡಿಯಿರಿ. ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ. ಪೊಲೀಸರಿಗೆ 15 ವರ್ಷ ಆದರೂ ಕೊಲೆಗಾರನ ಕಂಡುಹಿಡಿಯಲಿಕ್ಕಾಗಲಿಲ್ಲ. ಹೀಗೆ ಒಂದು 50 ವರ್ಷ ಮುಂದೆ ಹೋದರೆ ಅವರಿಗೆ ನಮ್ಮ ಪತ್ರಿಕೆ ಕಡೆಯಿಂದ ಸನ್ಮಾನ ಮಾಡ್ಬೋದು. ಫಸ್ಟ್ ಕತ್ತಲೆ ಕೋಣೆ ಬುಕ್ನ ಸ್ಟಡಿ ಮಾಡಿದ್ರೆ ನಮಗೆಲ್ಲ ಗೊತ್ತಾಗುತ್ತೆ. ಕತ್ತಲೆ ಕೋಣೆ ಬುಕ್ನ ನಾನು ಸ್ಟಡಿ ಮಾಡ್ತೀನಿ. ಇವತ್ತು ಸಂಜೆ ನಾವು ಕತ್ತಲೆ ಕೋಣೆ ಎಸ್ಟೇಟಿಗೆ ಹೋಗ್ತಾ ಇದ್ದೀವಿ. ನೋಡಿ, ಬರೋದಕ್ಕೆ 1 ವಾರನೂ ಆಗ್ಬೋದು, ಇಲ್ಲ 1 ತಿಂಗಳೂ ಆಗ್ಬೋದು. ಕಾಡಿನ ಮಧ್ಯೆ ತಿನ್ನೋಕೆ ನಮ್ಗೇನೂ ಸಿಗೋದಿಲ್ಲ. ಅದಕ್ಕಾಗಿ 1 ತಿಂಗಳಿಗೆ ಬೇಕಾಗಿರುವಷ್ಟು ಐಟಮ್ನ ನಾವು ತಗೊಂಡು ಹೋಗೋದೇ ಉತ್ತಮ. ನಾವು ಹೋಗೋ ವಿಚಾರ ಮಾತ್ರ ಯಾರಿಗೂ ಗೊತ್ತಾಗಬಾರ್ದು. ಯಾರಾದರೂ ಕೇಳಿದ್ರೆ ನಾವು ಕಾಶಿ ಯಾತ್ರೆಗೆ ಹೋಗ್ತಿದ್ದೀವಿ ಅಂತ ಹೇಳಬೇಕು. ಓಕೆ ಸರ್. ಯಾರು ಕಳ್ಸಿರೋ ಲೆಟರ್ ಸರ್? ಶಾಲಿನಿ ಲೆಟ್ರು. ನಮ್ಮ ಸಂಸ್ಥೆ ಬಿಟ್ಟು ಹೋಗ್ತಾ ಇದ್ದಾಳಂತೆ. ಬನ್ನಿ. ಏನೆಲ್ಲ ಟೆನ್ಷನ್ ನಿಂತ್ಕೊಂಡಿದ್ದೀರಾ? ಆ ಹುಡುಗಿ ಯಾರು? ಜೀವನ ಪೂರ್ತಿ ಟೆನ್ಷನ್ ಆಯ್ತು ಸರ್. 3 ದಿವಸದಿಂದ ಶ್ರೀದೇವಿ ಪತ್ತೆ ಇಲ್ಲ. ಅವಳು ಹುಡುಕಂದೇಳಿ ಅವಳು ತಂಗಿ ಬಂದಿದ್ದಾರೆ. 3 ದಿನದಿಂದ ಶ್ರೀದೇವಿ ಕಾಣ್ತಾ ಇಲ್ವಾ? ಹೌದು ಸರ್. ಕತ್ತಲೆ ಕೋಣೆ ಹೊರಡೋಕ್ಕಿಂತ ಮುಂಚೆ ನಮಗೊಂದಲ್ಲ ಒಂದು ರೀತಿ ಸಮಸ್ಯೆ ಎದುರಾಗ್ತಾ ಇದೆ. ಇದ್ರ ಹಿಂದೆ ದೊಡ್ಡ ಜಾಲನೇ ಇದೆ. ಅವರನ್ನು ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಹೌದು ಸರ್, ನನಗೆ ನನ್ನ ಅಕ್ಕ ಬೇಕು. ನನ್ನ ಅಕ್ಕ ಸಿಗೋವರೆಗೂ ನಾನು ನಿಮ್ ಜೊತೆನೇ ಇರ್ತೀನಿ. ನನ್ನ ಅಕ್ಕನ್ ಕರ್ಕೊಂಡೆ ನಾನು ಮನೆಗೆ ಹೋಗೋದು. ಇಲ್ಲಿ ಜಾಸ್ತಿ ಮಾತು ಬೇಡ, ನಡೀರಿ. ಇದೇ ರೋಡಲ್ಲಿ ಹೋಗಲ್ಲ? ಸರ್, ಇಲ್ಲಿ 3 ದಾರಿ ಇದೆ. ಆದ್ರೆ ಕತ್ತಲ್ ಕೋಣೆಗೆ ಹೋಗೋ ರೋಡ್ನ ಪೊಲೀಸರು ಆಲ್ರೆಡಿ ಬಂದ್ ಮಾಡಿದ್ದಾರೆ. ಅಲ್ಲಿಗೆ ಹೋಗೋಕ್ಕಾಗಲ್ಲ. ಆದ್ರೆ ಕರಡಿಗುಡ್ಡ ರಸ್ತೆಲಿ ಹೋಗ್ಬೋದು ತಾನೆ? ಹೌದು ಸರ್, ಕರಡಿಗುಡ್ಡ ರಸ್ತೆಲಿ ಹೋಗ್ಬೋದು.
ಆದ್ರೆ ಅದೇ ಮಾರ್ಗ ಮಧ್ಯದಲ್ಲಿ ಸ್ಯಾಂಡಿ ಓದಿದ ಸ್ಕೂಲ್ ಸಿಗುತ್ತೆ. ಹಾಗಾದ್ರೆ ಕರಡಿಗುಡ್ಡ ರಸ್ತೆಯಲ್ಲಿ ಗಾಡಿ ತೆಗೀರಿ. ಆಯ್ತು ಸರ್. ಒಂದು ನಿಮಿಷ ಗಾಡಿ ನಿಲ್ಸು. ಯಾಕೆ ಸರ್? ರಘು, ಕತ್ತಲೆ ಕೋಣೆ ಎಸ್ಟೇಟ್ಗೆ ಹೋಗೋ ರೋಡ್ ಬಂದಾಗಿದೆ. ಕರಡಿಗುಡ್ಡೆ ಕಡೆ ಗಾಡಿ ತೆಗೀರಿ ಬೇಗ. ಮಳೆ ಬೇರೆ ಬರೋ ಹಾಗಿದೆ. ನಡೀರಿ, ಬಾ ಬೇಗ ಬಾ ರಘು. ಅಲ್ಲ ಸರಿ, ದಾರಿ ಕಾಡು ಗುಡ್ಡಿ ಇದನ್ನೆಲ್ಲ ಕಂಡ್ರೆ ನಾವು ಹೋದವ್ರು ವಾಪಸ್ ಬತ್ತು ಇಲ್ಲಿಯೋ ಡೌಟ್ ಆತೈತ್ತು. ಸ್ಯಾಂಡಿ ಓದಿದ ಸ್ಕೂಲ್ ಇದೆ. ಸರ್ ಹೇಳ್ರಘು. ರಾತ್ರಿ ಇಲ್ಲೇ ಇದ್ದು ಬೆಳಿಗ್ಗೆ ವಾಪ ಸರ್. ಸರಿ ಆಯ್ತು, ಇವತ್ತಿಲ್ಲೇ ಹಾಲ್ಟ್ ಆಗೋಣ. ಓಕೆ ಸರ್.